ಇದೀಗ ಪೈಲ್ವಾನ್ ಪಿಜಾರ್ ರಂಜಾನ್ ಸಾಬ್ ಈ ಅತ್ಯಮೂಲ್ಯ ಕೃತಿಯನ್ನು ಕನ್ನಡಿಗ ಸಾರಸ್ವತ ಲೋಕಕ್ಕೆ ನೀಡಿರ್ತಕ್ಕಂಥ ಕೃತಿಕಾರರಾದ ಶ್ರೀ ಸಿದ್ದರಾಮ್ ಕಲ್ಮಠ್, ನಿಕಟಪೂರ್ವ ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ತು ಬಳ್ಳಾರಿ ಇವರಿಂದ ಪ್ರಾಸ್ತಾವಿಕರು. ಕನ್ನಡಕ್ಕೆ ಹೋಗೋಣ ಕನ್ನಡದಲ್ಲ, ಕನ್ನಡವ ಕಾಪಾಡಲು ನನ್ನ ಆನಂದ. ಜೋಗುವನ ಹರಕೆಯಿದು ಮನೆಯಲ್ಲಿ ಯೋಚಿಸಿದ ಮರೆತ ಯಾದರೆ ನೀನು, ಮರೆತಂತೆ ನನ್ನ, ಮರೆತಂತೆ ನನ್ನ, ಮರೆತಂತೆ ನನ್ನ. ಬಳ್ಳಾರಿಯ ಕರ್ನಾಟಕ ಏಕೀಕರಣ ಹೋರಾಟದಲ್ಲಿ ದುಡಿದು ಮಡಿದಿರುವ ಪ್ರಾತಸ್ಮರಣೀಯರಾಗಿರುವ ಪೈಲ್ವಾನ್ ಪಿಜಾರ್ ರಂಜಾನ್ ಸಾಬ್ ಅವರನ್ನ ಸ್ಮರಿಸಿಕೊಂಡು, ಅದೇ ರೀತಿಯಲ್ಲಿ ಕರ್ನಾಟಕ ಏಕೀಕರಣ ಹೋರಾಟದಲ್ಲಿ ಕೈಗೆ ಕೈಗೂಡಿಸಿ ಹೋರಾಟದ ಮುಚ್ಚುಳಿಯಲ್ಲಿ ನಿಂತುಕೊಂಡು ನಮ್ಮ ಈ ಪ್ರದೇಶವನ್ನ ಮೈಸೂರು ರಾಜ್ಯಕ್ಕೆ ಸೇರ್ಪಡೆಯಾಗುವಂತೆ ದುಡಿದಿರುವ ಎಲ್ಲ ಮಹನೀಯರನ್ನ ಸ್ಮರಿಸಿ, ಇವತ್ತು ಕನ್ನಡ ಸಾಂಸ್ಕೃತಿಕ ಪರಿಷತ್ತು ಮತ್ತು ಹುತಾತ್ಮ ಪೈಲ್ವಾನ್ ರಂಜಾನ್ ಸಾಬ್ ಗಡಿನಾಡು ಕನ್ನಡ ಸಂಘದ ನೇತೃತ್ವದಲ್ಲಿ ಆಯೋಜಿಸತಕ್ಕಂತಹ ಕರ್ನಾಟಕ ಏಕೀಕರಣದ ಏಕೈಕ ಬಲಿದಾನವಾದ ಪೈಲ್ವಾನ್ ಪಿಜಾರ್ ರಂಜಾನ್ ಸಾಬ್ ಅವರ ಕೃತಿಯ 2ನೇ ಮುದ್ರಣದ ಬಿಡುಗಡೆಯ ಸಮಾರಂಭದಲ್ಲಿ ಆಗಮಿಸಿ ಕೃತಿಯನ್ನ ಬಿಡುಗಡೆ ಮಾಡಲಿಕ್ಕೆ ಒಪ್ಪಿಕೊಂಡು ಬಂದಿರತಕ್ಕಂತಹ ವಿಜಯನಗರ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯದ ಮಾನ್ಯ ಉಪಕುಲಪತಿಗಳಾಗಿರ್ತಕ್ಕಂಥ ಡಾಕ್ಟರ್ ಎಂ ಮುನಿರಾಜ್ ಅವರೇ, ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ಅನೇಕ ಕನ್ನಡ ಪರ ಪ್ರತಿಭೆಗಳನ್ನ, ಸಾಂಸ್ಕೃತಿಕ ಪ್ರತಿಭೆಗಳನ್ನ ಮುಚ್ಚುಳಿಗೆ ತಂದಿರುವ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕರು ಹಾಗೂ ಇಲಾಖೆಯಲ್ಲಿ ಬಹುದೊಡ್ಡ ಹುದ್ದೆಯನ್ನ ಅಲಂಕರಿಸಿ ನಿವೃತ್ತರಾಗಿರುವ ಮೇಲೆ ಬಳ್ಳಾರಿಯ ಪ್ರತಿಷ್ಠಿತ ವೀರಶೈವ ವಿದ್ಯಾವರ್ಧಕ ಸಂಘದ ಮಾಜಿ ಕಾರ್ಯದರ್ಶಿಗಳಾಗಿ ದುಡಿದಿರತಕ್ಕಂತಹ ಸನ್ಮಾನ್ಯ ಶ್ರೀ ಚೋಡೂರು ಕೊಟ್ರಪ್ಪ ಅವರೇ ಹಾಗೂ ಕೃತಿಯನ್ನು ಕುರಿತು ಮಾತನಾಡಲಿಕ್ಕೆ ಆಗಮಿಸಿರ್ತಕ್ಕಂಥ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಪ್ರಸಾರಾಂಗದ ಕುಲ ಸಚಿವರು ಮತ್ತು ಹಿರಿಯ ಲೇಖಕರಾಗಿರ್ತಕ್ಕಂಥ ಎಂ ಶಿವಪ್ರಕಾಶ್ ಅವರೇ, ನನಗೆ ಕೃತಿ ಬರೆಯಲು ಪ್ರೇರಣೆಯನ್ನು ಕೊಟ್ಟು ಪ್ರೋತ್ಸಾಹವನ್ನು ಕೊಟ್ಟು ಈ ಕೃತಿ ರಚನೆಗೆ ನೇರವಾದ ಕಾರಣೀಭೂತರಾಗಿರ್ತಕ್ಕಂಥ ನನ್ನ ಆತ್ಮೀಯ ಮಿತ್ರರಾದ ಪ್ರಭುದೇವ್ ಕಪ್ಪಲ್ ಅವರೇ, ಹಿರಿಯರಾಗಿರ್ತಕ್ಕಂಥ ದಾದಾ ಕಲಂದರಣ್ಣ ಅವರೇ ಹಾಗೂ ಪಿ ಶರ್ಮಾಸ್ವಾಮಿ ಅವರೇ ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಕನ್ನಡ ಸಂಸ್ಕೃತಿ ಇಲಾಖೆಯ ಸಹ ನಿರ್ದೇಶಕರಾಗಿರ್ತಕ್ಕಂಥ ಪಿ ನಾಗರಾಜ್ ಸರ್ ಅವರನ್ನು ಒಳಗೊಂಡಂತೆ ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಾನ್ಯರು, ಇವತ್ತು ಈ ಪೈಲ್ವಾನ್ ಪಿಜಾರ್ ರಂಜಾನ್ ಸಾಬ್ ಅಂತಕ್ಕಂಥ ಈ ಕೃತಿ 2ನೇ ಬಾರಿಗೆ ಇದೇ ನಾಟಕ ಕಲಾಮಂದಿರದಲ್ಲಿ ಬರೀ ಒಂದು ವರ್ಷದ ಅಂತರದಲ್ಲಿ 2ನೇ ಬಾರಿ ಬಿಡುಗಡೆಗೊಳ್ತಕ್ಕಂಥ ಒಂದು ರೀತಿಯಲ್ಲಿ ಚರಿತ್ರೆ, ಒಂದು ಇತಿಹಾಸವನ್ನು ನಾನು ಹೇಳಬೇಕು. ನಮ್ಮಲ್ಲಿ ಕನ್ನಡ ಪುಸ್ತಕಗಳನ್ನು ಕೊಂಡು ಓದುವುದಿಲ್ಲ ಎನ್ನುವ ಕೊರಗಿದೆ. ಆದರೆ ಪುಸ್ತಕವನ್ನ ಒಬ್ಬ ಕನ್ನಡದ ಕಡಗಲಿ, ಒಬ್ಬ ಕನ್ನಡದ ಕಟ್ಟಾಳು ಹೇಗೆ ವಿಜಯೋತ್ಸವವನ್ನು ಆಚರಿಸತಕ್ಕಂಥ ಸಂದರ್ಭದಲ್ಲಿ ದುಷ್ಕರ್ಮಿಗಳ ಯಾಸಿಡ್ ಬಾಂಬೆಗೆ ಬಲಿಯಾಗಿ ತನ್ನ ಹರೆಯದ ವಯಸ್ಸಿನಲ್ಲಿ ಒಂದು ಭಾಷೆಗಾಗಿ ಪಡೆದಿರುವ ಓರ್ವ ವ್ಯಕ್ತಿಯ ಕಥನವನ್ನ ಜನ ಇಷ್ಟಪಟ್ಟು ಓದ್ತಾರೆ, ಅದು ನಾವು ಕನ್ನಡಿಗರು ಆ ವ್ಯಕ್ತಿಗೆ ತೋರಿಸತಕ್ಕಂಥ ದೊಡ್ಡ ಗೌರವ ಅಂತ ನಾವು ಭಾವಿಸ್ತೇವೆ. ಚರಿತ್ರೆಯ ಪುಟದಲ್ಲಿ ನೂರಾರು ಜನ ಕರ್ನಾಟಕ ಏಕೀಕರಣ
ಎಲ್ಲರೂ ಕೂಡ ಸೇರಿಕೊಂಡು ಕನ್ನಡದ ಅಭ್ಯರ್ಥಿ ಆಗಿರ್ತಕ್ಕಂಥ ಹದಿನೆಂಟು ಸಣ್ಣ ಬಸವನಗೌಡರನ್ನ ಗೆಲ್ಲಿಸಿಕೊಂಡು ಬರುವುದರ ಮೂಲಕ ಬಳ್ಳಾರಿ ಕರ್ನಾಟಕ ಏಕೀಕರಣಕ್ಕೆ ಮೊಟ್ಟ ಮೊದಲಿಗೆ ಮುನ್ನಡೆಯನ್ನು ಬಂದಿರತಕ್ಕಂಥ ಜಿಲ್ಲೆ, ಮೈಸೂರು ರಾಜ್ಯಕ್ಕೆ ಮೊಟ್ಟ ಮೊದಲು ಸೇರ್ಪಡೆ ಆಗಿರತಕ್ಕಂಥ ಜಿಲ್ಲೆ ಅಂತಂದ್ರೆ ಅದು ಬಳ್ಳಾರಿ ಜಿಲ್ಲೆ. ಈ ಚರಿತ್ರೆ ಮಸುಕಾಗಬಾರದು. ಈ ಚರಿತ್ರೆ ಕನ್ನಡಿಗರ ಎದೆಯಲ್ಲಿ ಸದಾಕಾಲ ಅದು ಹಾಗೆ ಹೆಪ್ಪುಗಟ್ಟಿರಬೇಕು. ಕನ್ನಡ ಭಾಷೆ ಅಂತಂದ್ರೆ ಅದು ಬರೀ ಸಾಮಾನ್ಯ ಭಾಷೆ ಅಲ್ಲ, ಉಳಿದ ಭಾಷೆ ಅಲ್ಲ. ಇದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇರತಕ್ಕಂಥ ಭಾಷೆ ಇದೆ. ಸುಮಾರು 2000 ವರ್ಷಗಳ ಸುದೀರ್ಘವಾಗಿರತಕ್ಕಂಥ ಶ್ರೇಷ್ಠವಾಗಿರತಕ್ಕಂಥ ಪಾರಂಪರಿಕ ಉಜ್ವಲವಾಗಿರತಕ್ಕಂಥ ಇತಿಹಾಸ, ಒಂದು ಸಾಂಸ್ಕೃತಿಕ ಇತಿಹಾಸ, ಒಂದು ಸಾಹಿತ್ಯದ ಇತಿಹಾಸ ಯಾವುದಾದರೂ ಭಾಷೆಗೆ ಜಗತ್ತಿನಲ್ಲಿ ಇದೆ ಅಂದ್ರೆ ಅದು ಕನ್ನಡ ಭಾಷೆಗೆ ಮಾತ್ರ ಅಂತಕ್ಕಂಥ ಮಾತುಗಳನ್ನ ನಾವು ನೆನಪಿಟ್ಟುಕೊಳ್ಳಬೇಕು. ಅಂತ ಭಾಷೆಯ ಸಲುವಾಗಿ ಮೈಸೂರು ರಾಜ್ಯಕ್ಕೆ ಬಳ್ಳಾರಿ ವಿಲೀನ ಆಯಿತು ಅನ್ನುವ ಸಂಭ್ರಮದ ವಿಜಯೋತ್ಸವದ ಸಂದರ್ಭದಲ್ಲಿ ಕನ್ನಡಿಗರ ಪರವಾಗಿ ಒಬ್ಬ ವ್ಯಕ್ತಿ ಕಟ್ಟಡವನ್ನ ಕಾಯ್ದೆಗೆ ಇರ್ತಾರೆ. ಅವರಿಂದ ಹತ್ತಾರು ಜನ ಇರ್ತಾರೆ. ಸಾವಿರಾರು ಜನ ಈ ಸಮುದಾಯದ ಜನ ಕನ್ನಡದ ಕರೆಗೆ ಹೋಗಟ್ಟು ಅವರ ಬೆನ್ನೆಲುಬಾಗಿ ನಿಂತುಕೊಂಡಿರ್ತಾರೆ. ಅಂತ ಒಬ್ಬ ಹುತಾತ್ಮ ಪೈಲ್ವಾನ್ ರಂಜಾನ್ ಸಾಬ್ ಅವರನ್ನ ಕನ್ನಡಿಗರು ಯಾವ ಕಾರಣಕ್ಕೂ ಕೂಡ ಮರೆಯುವಂತಿಲ್ಲ, ಮರೆಯಬಾರದು ಕೂಡ. ಯಾಕೆಂದ್ರೆ ಯಾರು ಇಂತಹ ಮಹನೀಯರು ಹೋರಾಟವನ್ನು ಮಾಡ್ತಾ ಇದ್ರೆ ಹೀಗೆ ಕತ್ತಲಾಯ್ತಲ್ವಾ, ಹಾಗೆ ಒಂದು ರೀತಿಯಲ್ಲಿ ಕತ್ತಲು ಆವರಿಸ್ತಾ ಇತ್ತು. ನಮ್ಮ ಪ್ರದೇಶ ಬೇರೆಯವರ ಪಾಲಾಗ್ತಾ ಇತ್ತು. ಹಂಗಾಗಿ ಇವತ್ತು ಸಮಸ್ಯೆಗಳಿಲ್ಲ ಅಂತಲ್ಲ, ಆದ್ರೆ ಭಾಷೆ ಅನ್ನೋದು, ಭಾಷೆಗೂ ಸಂಸ್ಕೃತಿಗೂ ಒಂದು ಹೊಕ್ಕಳ ಬಳ್ಳಿಯ ಸಂಬಂಧ ಇದೆ. ಭಾಷೆ ಉಳಿದ್ರೆ ನಮ್ಮ ಸಂಸ್ಕೃತಿ ಕೂಡ ಉಳಿದಿದೆ. ಬಹು ವೈವಿಧ್ಯಮಯವಾಗಿರ್ತಕ್ಕಂಥ ಸಂಸ್ಕೃತಿ ನಮ್ಮದು. ಅದು ಕನ್ನಡಿಗರ ಸಂಸ್ಕೃತಿ ಮತ್ತು ಕನ್ನಡ ಸಂಸ್ಕೃತಿ. ಆ ಸಂಸ್ಕೃತಿಯನ್ನ ಉಳಿಸುವ ನಿಟ್ಟಿನಲ್ಲಿ ಕೆಲಸ ಮಾಡತಕ್ಕಂಥ ಮಹನೀಯರನ್ನ ನಾವು ಸ್ಮರಿಸಬೇಕಾಗ್ತದೆ. ಇನ್ನು ಈ ಕೃತಿ ಬರೆಯೋದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂತಂದ್ರೆ ನಾನು ಈಗಾಗಲೇ ಹೇಳಿದೆ, ಪ್ರಭುದೇವ ಕಕ್ಕಲ್ ಅವರು, ರಂಗತೋರಣದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಪ್ರಭುದೇವರವರು ಅನೇಕ ರಾಷ್ಟ್ರಕ್ಕಾಗಿ ಹೋರಾಟ ಮಾಡತಕ್ಕಂಥವರು, ಭಾಷೆಗಾಗಿ ಹೋರಾಟ ಮಾಡತಕ್ಕಂಥವ್ರನ್ನ ಸದಾ ಹಂಸಬೇಕೆನ್ನುವ ಕಾರಣಕ್ಕಾಗಿ ನಿರಂತರವಾಗಿ ಅದರಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರ್ತಕ್ಕಂಥವ್ರು. ಅವರೊಮ್ಮೆ ನನಗೆ ಫೋನ್ ಮಾಡ್ತಾರೆ, ಈ ರೀತಿಯಲ್ಲಿ ಭಾಷೆಗಾಗಿ ದುಡಿದು ಮಾಡಿರ್ತಕ್ಕಂಥ ಏಕೈಕ ಹುತಾತ್ಮ ಪೈಲ್ವಾನ್ ಮೇಜರ್ ರಂಜಾನ್ ಸಾಬ್ ಅವರ ಬಗ್ಗೆ ನೀನು ಯಾಕೆ ಪುಸ್ತಕ ಬರೀಬಾರ್ದು ಅಂತಕ್ಕಂಥದ್ದು. ಆಮೇಲೆ ನಾನು ನಾಳೆ ಮಾಡಲಾಯಿತು, ಇನ್ನೊಂದು ಮಾಡಲಾಯಿತು ಅಂತ ಹೇಗೆ ಕಾಲವನ್ನು ನೋಡ್ತಾ ಇದ್ದೆ. ಆದ್ರೆ ಇವತ್ತೇನಾದ್ರೂ ಈ ಕೃತಿ ಮರುಮುದ್ರಣ ಕಾಣಲಿಕ್ಕೆ ಅದಕ್ಕೆ ಮುಖ್ಯ ಕಾರಣ ಇದ್ದರು ಯಾರಾದ್ರೂ ಇದ್ರೆ ಅದು ಪ್ರಭುದೇವ ಕಕ್ಕಲ್ ಅವರು ಅಂತಕ್ಕಂಥ ಮಾತುಗಳನ್ನು ನಾನು ಅತ್ಯಂತ ಅಭಿಮಾನಪೂರ್ವಕವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದ್ರೆ ಒಂದು ರೀತಿಯಲ್ಲಿ ನೇಪಥ್ಯದಲ್ಲಿ ಬೆಳಕಿಗೆ ತರ್ತಕ್ಕಂಥ ಕೆಲಸ ಇದರಿಂದ ಆಗಿದೆ ಅಂತಕ್ಕಂಥ ಎಲ್ಲರೂ ಮರೆತು ಹೋಗ್ತಾರೆ. ಸ್ಮರಿಸೋದು ಯಾವಾಗಾದ್ರೂ ಒಂದು ಗುರು ಇದ್ದಾಗ ಮಾತ್ರ ಸ್ಮರಿಸಲಿಕ್ಕೆ ಸಾಧ್ಯ. ರಂಗತೋರಣದ ಒಂದು ಅವರ ದೊಡ್ಡ ಆಗಿರ್ತಕ್ಕಂಥ ರಂಗವನ್ನು ನಿರ್ಮಾಣ ಆಗ್ತಾ ಇದೆ. ಅದು ಮುಂದೆ ಪೈಲ್ವಾನ್ ಮೇಜರ್ ರಂಜಾನ್ ಸಾಬ್ ಅವರ ಅರ್ಧ ಏನು ದೇಹಭಾಗದ ಪುತ್ಥಳಿಯನ್ನು ಕೂಡ ಅವರು ಮಾಡಿಸಿದ್ದಾರೆ. ಅಷ್ಟೊಂದು ಮುತುವರ್ಜಿ ವಹಿಸಿ ಕೆಲಸ ಮಾಡ್ತಕ್ಕಂಥವ್ರು ಇದ್ದಾರೆ. ಹಾಗಾಗಿ ನಾನು ಏನ್ ಹೇಳಲಿಕ್ಕೆ ಹೊರಟಿದ್ದೇನೆ ಅಂತಂದ್ರೆ, ಈ ನಾಡು ನುಡಿಗಾಗಿ ದುಡಿದಿರ್ತಕ್ಕಂಥವ್ರನ್ನ ಕನ್ನಡಿಗರು ಸದಾ ಸ್ಮರಿಸಬೇಕು. ರಾಜಪ್ಪ ದಳವಾಯಿಯವರು ಒಬ್ಬ ಕನ್ನಡ ವಿದ್ವಾಂಸರು. ಅವರು ಪುಸ್ತಕದ ಮುನ್ನುಡಿಯಲ್ಲಿ ಬರೆದಿರುವವರು ಕನ್ನಡಿಗರ ಮನೆ ಮನಗಳಲ್ಲಿ ಯಾವತ್ತೂ ಆರಾಧಿಸತಕ್ಕಂಥ ಒಂದು ವ್ಯಕ್ತಿತ್ವ ಅಂದ್ರೆ ರಂಜಾನ್ ಸಾಬ್ ಅವರದು. ಮತ್ತು ಪ್ರತಿ ಮನೆಯಲ್ಲಿ ಕೂಡ ಪುಸ್ತಕ ಇರಲೇಬೇಕು ಅಂತಕ್ಕಂಥ ಮಾತುಗಳನ್ನ ರಾಜಪ್ಪ ದಳವಾಯಿಯವರು ಆ ಪುಸ್ತಕದ ಮುನ್ನುಡಿಯಲ್ಲಿ ಬರೆದಿದ್ದಾರೆ. ಈ ಮಾತುಗಳನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಪುಸ್ತಕ ಸಂಸ್ಕೃತಿ ಅಂತಕ್ಕಂಥದ್ದು ಕನ್ನಡಿಗರ ಅವಿಭಾಜ್ಯ ಅಂಗ. ಆದ್ರೆ ಈ ನಿಟ್ಟಿನಲ್ಲಿ ಏನು ಇವತ್ತು ಪೈಲ್ವಾನ್ ಮೇಜರ್ ರಂಜಾನ್ ಸಾಬ್ ಅಂತಕ್ಕಂಥ ಈ ಕೃತಿ ಏನಿದೆ ಅದು ಕನ್ನಡಿಗರನ್ನ ತಲುಪ್ತಾ ಇದೆ. ಅತಿ ಸಂತೋಷದ ವಿಚಾರ. ಕನ್ನಡಿಗರ ಮನಕ್ಕೆ ತಲುಪ್ತಾ ಇದೆ, ಕನ್ನಡಿಗರ ಮನವನ್ನ ಮುಟ್ತಾ ಇದೆ. ಹಾಗೆ ಏನು ಕೆಲಸ ಮಾಡಿದ್ರು, ಯಾವ